ನನ್ನಿಂದ 1 kg ಯಾವ ಹಣ್ಣು ಬೇಕು ನೋಡಿ. ಹಣ್ಣಿನ ಬಗ್ಗೆ ಇದೆ ಹಣ್ಣು ಇದು. ನೀವು ಒಳಗೆ ಬನ್ನಿ ಕೊಟ್ರೆ ಈ ಕಡೆ ಬನ್ನಿ, ಅಂಗಡಿ ಒಳಗೆ ಬಂದ್ಬಿಡಿ. ಅಲ್ಲಿ ಯಾವ ನಮ್ಮ ಮಡಿಕೇರಿ ಹಾಪ್ಕಾಮ್ಸ್ ವತಿಯಿಂದ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ನೇತೃತ್ವದಲ್ಲಿ 6ನೇ ವರ್ಷಕ್ಕೆ ಹಾಪ್ಕಾಮ್ಸ್ ಸಭಾಂಗಣದಲ್ಲಿ ಅದ್ಭುತವಾಗಿ ಮಾವು ಮೇಳ ಅಂದರೆ ಮ್ಯಾಂಗೋ ಫೆಸ್ಟಿವಲ್ ಅಂತ 6ನೇ ವರ್ಷದಿಂದ ನಮ್ಮ ರಮೇಶ್ ಅಣ್ಣವ್ರು ಇರ್ಬೋದು, ಸಂಸ್ಥೆ ಅಧ್ಯಕ್ಷರು, ಹಾಗೆ ಮಧು ಅವರು ಇರ್ಬೋದು, ಅದೇ ರೀತಿಲಿ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಇದ್ದಾರೆ, ಅದೆಲ್ಲ ನಮ್ಮ ಸ್ನೇಹಿತರುಗಳು, ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅದ್ಭುತವಾಗಿ ದ ಕಿಂಗ್ ಆಫ್ ಫ್ರೂಟ್ ಅಂತ ನಾವು ಹೇಳ್ತೀವಿ, ಏನೋ ಮಾವಿನ ಕಿಂಗ್ ಆಫ್ ಫ್ರೂಟ್. ಅದರಲ್ಲಂತೂ ನಮ್ಮ ಭಾಗದಲ್ಲಿ ಕಾಡ್ಮಂಗಿ ಅಂತ ನಾವೇನು ನಮ್ಮಲ್ಲಿ ಒಂದು ರೀತಿಲಿ ಡಿಫ್ರೆಂಟ್ ಥರ ಒಂದು ಪ್ರಿಪ್ರೇಷನ್ ನಾವು ಮಾಡ್ತೀವಿ. ಇಷ್ಟು ಮಾವಿನ ಹಣ್ಣು ಇದೆಯಾ ಅಂತ ನಮಗೆ ಇನ್ನೂ ಒಂದೊಂದು ದಿವಸ ಹೊಸದು ಬರ್ತಾಯಿದೆ. ಆಮೇಲೆ ಪ್ಲಸ್ ಹೈಬ್ರಿಡ್ ವೆರೈಟೀಸು ಜಾಸ್ತಿ ಬರ್ತಾಯಿದೆ. ಆಲ್ಫಾನ್ಸು ನೋಡೋಕ್ಕೆ ನೀವು ಹೇಳ್ದಂಗೆ ಸ್ಮೆಲ್ಲಿಗೆ ನಾವೆಲ್ಲ ಬೀಳಂಥವ್ರು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೊಟ್ಟೆ ನೋವು ಬರೋ ಗಂಟ ಮಾವಿನ ಹಣ್ಣು ತಿಂತಿದ್ದೋ. ಈಗ ಟೈಮ್ ಸಿಗ್ತಾಯಿಲ್ಲ, ಆಮೇಲೆ ಬಾಯಿ ಕೈ ಎಲ್ಲನೂ ಮಾಡಿಕೊಂಡು ಮಾಡೋಕ್ಕೆ ಆ ಥರ ಅಂದರೆ ಮಾವಿನ ಹಣ್ಣು ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾಗಿ ಒಂದು ಅದೃಷ್ಟ ಅಂತ ಅಂದ್ಕೊಡ್ತಿದ್ದೋ. ನಮ್ಮಲ್ಲಿ ಕೊಡಗಲ್ ಭಾಗದಲ್ಲಿ ಆ ಮಟ್ಟಕ್ಕೆ ಮಾರಾಟ ಮಟ್ಟಕ್ಕೆ, ಎಕ್ಸ್ಪೋರ್ಟ್ ಮಟ್ಟಕ್ಕೆ ನಮ್ಮಲ್ಲಿಲ್ಲ. ನಾನು ಅದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮನವಿ ಏನು ಮಾಡ್ತೀವಿ ಅಂತಂದರೆ, ಕೆಲವು ಜನ ನಾವು ಇಂಟರ್ ಪ್ಲಾಂಟಿಂಗ್ ಕೆಲವು ಕಡೆಯಲ್ಲಿ ಮಾಡ್ಕೊಂಡಿದ್ದೀವಿ, ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಇಲ್ಲಿ ನಮ್ಗೆ ಗೊತ್ತಿರೋಂಗೆ ಹಲವಾರು ರೈತರು ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯಿಂದ ನಮ್ಮ ಕನಕಪುರದವ್ರು ಎಷ್ಟೋ ಜನ ರೈತರು ಇಲ್ಲಿ ಬಂದು ಅವರ ಪ್ರದರ್ಶನೆ ಮಾಡ್ಕೊಂಡು ಹೋಯ್ತವ್ರೆ. ರೇಟ್ ಲಿಸ್ಟು ಒಂದೇ ಫಿಕ್ಸ್ ಮಾಡಿ ಎಲ್ಲ ಅಂಗಡಿಗಳು ಇಷ್ಟಕ್ಕೆ ಮಾರಬೇಕು ಅಂತ ತೀರ್ಮಾನ ಮಾಡೋರೆ. ಕೆಲವು ಸಸಿಗಳು ಅಂದರೆ ಸ್ಯಾಪ್ಲಿಂಗ್ಸು ನರ್ಸರಿನೂ ಮಾಡ್ಕೊಂಡವ್ರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೌದು ಇಲ್ಲಿ ಮಳೆ ಜಾಸ್ತಿ ಆಗ್ಬೋದು, ಮಾತ್ರ ಮಳೆ ಆಗಲಿದಂಥ ಸಂದರ್ಭವೂ ಆಲ್ಟರ್ನೇಟ್ ಕ್ರಾಪ್ಸ್ ಆಫ್ ನಾವು ಒಂದು ರೀತಿಯಲ್ಲಿ ದಾರಿ ಹೋಗಲೇಬೇಕು. ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಆಮೇಲೆ ಇತ್ತೀಚೆಗೆ ಅಡಿಕೆನೂ ಜಾಸ್ತಿ ಆಗಿದೆ. ಅದ್ರ ಜೊತೆ ಮಾವಿನ ಹಣ್ಣು ದೊಡ್ಡ ಮಟ್ಟದ ಅವಕಾಡೋ ಬಟರ್ ಫ್ರೂಟು ಜಾಸ್ತಿ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಹಣ್ಣುಗಳು ಕೊಟ್ಟರು ನಮ್ಮ ರೈತರಿಗೆ ಒಂದು ರೀತಿಯಲ್ಲಿ ಆ್ಯಡೆಡ್ ಇನ್ಕಮ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮಾದಾಪುರಲ್ಲಿ 100 ಎಕರೆ ಇದೆ. ನಾನು ಹಾರ್ಟಿಕಲ್ಚರ್ ಇಲಾಖೆ ಸಿಬ್ಬಂದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 100 ಎಕರೆಯಲ್ಲಿ ನಾನು ಅವತ್ತು ಕೇಳಿದೆ ಆದಾಯ ಎಷ್ಟು ಬರ್ತಾಯಿದೆ ಅಂತ. ನೀವು ನಂಬ್ತಿರೋ ಇಲ್ವೋ, ಬರೀ 10 ಲಕ್ಷ ರೂಪಾಯಿ. ಅದೇ ರೈತರಿಗೆ ಬಾಡಿಗೆ ಕೊಡಿ, ಇಲ್ಲಾಂದರೆ ಲೀಸಿಗೆ ಕೊಡಿ. ಒಂದೊಂದು ಎಕರೆಗೆ 1 ಲಕ್ಷ ಕೊಡೋಕ್ಕೆ ಕೆಲವು ಟೈಲಿ ಶುಂಠಿ ಬೇರೆ ಬೇರೆ ಬರೆಯೋದಕ್ಕೆ ಅಂತ ರೀತಿಯಲ್ಲಿ ಅವಕಾಶ ಸಿಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಟೆನ್ಸ್ ಫಾರ್ಮಿಂಗ್ ಆ ಮಾದಾಪುರ ಹಾರ್ಟಿಕಲ್ಚರ್ ಜಾಗದಲ್ಲಿ ಮಾಡಬೇಕು. ಯಾಕೆಂತಂದರೆ ಮಾವನೇ ಗಿಡ ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ಟವ್ರೆ. ಬಟ್ ಟೆಕ್ನಿಕಲಿಟಿ ಪ್ಲಸ್ ವೆದರ್ ಚೇಂಜಸ್ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ನಮ್ಮ ರೈತರಿಗೆ ಪ್ಲಸ್ ನಮ್ಮ ಈ ಭಾಗದ ಎಲ್ಲ ರೈತರಿಗೆ ಒಂದು ಆಲ್ಟರ್ನೇಟ್ ಕ್ರಾಪ್ ಆಗಿ ಮಾವಿನ ಹಣ್ಣನ್ನ ಉಪಯೋಗಿಸ್ಕೋಬೋದು ಅಂತ ನನ್ನ ಅಭಿಪ್ರಾಯ. ಇವತ್ತು ನೀವು ಹೇಳ್ದಂಗೆ ಬೇಸಿಗೆಯಲ್ಲಿ ಆ ಮಟ್ಟಕ್ಕೆ ಮಳೆ ಬಂದಿರಲಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಹಣ್ಣು ಪ್ಲಸ್ ಹೂವು ಬಿಟ್ಟಿದೆ. ಆ ವಿಚಾರದಲ್ಲಿ ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟು ಎಲ್ಲ ಕಡೆಯಲ್ಲಿ ಅದ್ಭುತವಾಗಿ ನಮ್ಮ ಮಡಿಕೇರಿ ಜನತೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಮೇಲನ್ನು ಅನುಭವಿಸ್ಬೇಕು. ಮಾರಾಟನೂ ಮಾಡ್ಬೋದು, ಇಲ್ಲಾಂದರೆ ತೊಗೊಳೋಕ್ಕೂ ಅವಕಾಶ ಇದೆ. ಅದಕ್ಕೋಸ್ಕರ ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನು 6 ವರ್ಷ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ಭಾಗದಲ್ಲಿ ಇದೇ ರೀತಿಯಲ್ಲಿ ಮುಂದೆ ವರೆಸಿ ನಮ್ಮ ಸಂಪೂರ್ಣ ಸಪೋರ್ಟು ನಮ್ಮ ಹಾಪ್ಕಾಮ್ಸು ಪ್ಲಸ್ ನಮ್ಮ ಯಾರು ನಮ್ಮ ಈ ಭಾಗದ ಬಂದಿರೋಂಥ ರೈತರುಗಳಿಗೆ, ಅದೇ ರೀತಿಯಲ್ಲಿ ಹಾರ್ಟಿಕಲ್ಚರ್ ಅವರಿಗೆ
ನಮ್ಮ ಈ ಭಾಗದಲ್ಲಿ ಮ್ಯಾಂಗೋ ಪ್ಲಾಂಟೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಮ್ಮ ಸ್ಥಳೀಯ ಈ ಕನಕಪುರ ಬಂದಿರೋಂಥ ರೈತರು ನಮಗೊಂದು ರೀತಿಯಲ್ಲಿ ಒಂದು ತರಬೇತಿ ಮಾಡಲಿಕ್ಕೇನು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ನಿಮ್ಮ ಮುಖಾಂತರ ತಿಳಿಸ್ತೀನಿ. ಥ್ಯಾಂಕ್ ಯು. ಸರ್, ನಮ್ಮ ತೋಟದಲ್ಲಿ 10ಕ್ಕೂ ಹೆಚ್ಚಿನ ತಳಿ ಇತ್ತು ಮೊದಲು. ಇವಾಗ ಇದಕ್ಕೋದ್ಮೇಲೆ ಇವಾಗ ನಾವು 10 ವರ್ಷದಿಂದ 2011 ರೀತಿಗೆ ಒಂದು 8-9 ಹೊಸ ತಳಿ ಹಾಕಿದ್ದೀವಿ. ಮರ ಚೆನ್ನಾಗಿದೆ ಸರ್. ನಮಗೆ ಈ ಸತಿ ಮಳೆ ಕಮ್ಮಿ, ಇಳುವರಿನೂ ಕಮ್ಮಿ. ಈಗ ಮೊನ್ನೆ ಕಬ್ಬನ ಮಾಡಿದೋ ಮೈಸೂರಲ್ಲಿ ಆಗುತ್ತೋ, ನಮಗೆ ಮೈಸೂರಲ್ಲೂ ಮೇಳ ಆಯಿತು ಮೊನ್ನೆ, ಕಬ್ಬನ್ ಪಾರ್ಕಲ್ಲೂ ಆಗ್ತು. ಈಗ ಮಡಿಕೇರಿಗೆ ಬಂದಿದ್ದೀವಿ. ರೇಟು ಈ ಸತಿ ಕಮ್ಮಿ ಇದೆ. ಹೋದ ಸತಿಗೆ ಹೋಲಿಸ್ಕೊಂಡ್ರೆ ಒಂದು 15% ಕಮ್ಮಿ ಮಾಡಿದ್ದಾರೆ. ಆಂಪಾಮ್ಸ್ ರೇಟು ಹಿಂಗೆ ಆಗದೆ ಅಂದರು. ಆಯಿತು ಮೇಡಮ್, ಮಾಡಿಕೊಡಿ, ನಮಗೂ ಒಳ್ಳೇದಾಗಲಿ, ಗ್ರಾಹಕರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈಗ ಆಲ್ಪಲ್ಸು 150 ರೂಪಾಯಿ ಮಾಡವ್ರೆ. ಹೋದ ಸತಿ ಬಾಕ್ಸ್ 500 ರೂಪಾಯಿ ಮಾಡಿದ್ದು, 3 kg ಬಾಕ್ಸ್ 500 ರೂಪಾಯಿ ಮಾಡಿದ್ದು. ಬಾದಾಮಿ 150 ಮಾಡಿದ್ದು 100 ರೂಪಾಯಿ. ಮಲ್ಲಿಕ ಅದು 100 ರೂಪಾಯಿ. ಮಲ್ಗೋಬ ಅವೆಲ್ಲ 200 ರೂಪಾಯಿ. ಅವೆಲ್ಲ ಇರು ಮಾವಲ್ಲಿ ಒಳ್ಳೆ ಮಾವು ಅಂದರೆ ಸರ್ ರಸ್ಪುರಿ. ಅದು ಹಿಂದಿನ ರಾಜ ಮಹಾರಾಜರ ಕಾಲದಿಂದ ಮಾವಿನ ತೋರಣ, ಮಾವಿನ ಇದು ಅಂತ ನಾವು ಕಸಿ ಅಂತ ಹಿಂದೆ ಹೇಳ್ತಾಯಿದ್ರು. ಅದು ನೂರಾರು ತಲೆಮಾರಿಂದ ಬಂದಿರೋದು ಈ ಮಲ್ಗೋಬ, ಬಾದಾಮಿ, ಕಸಿ ಮಾವು ಅನ್ನೋದು ಒಳ್ಳೆ ತಳಿ. ಅದು ಇವಾಗ ಏನಪ್ಪ ಅಂದರೆ ಹೊಸ ತಳಿಗಳು ಬಂದು ಈ ಮಲ್ಲಿಕ ಅವೆಲ್ಲ ಇತ್ತೀಚೆಗೆ ಇರಲಿಲ್ಲ. ಅದು ಅದನ್ನ ಮಾವಿನ ತೋರಣ ಅಂತೀವಿ ನೋಡಿ, ಮಾವಿನ ರಾಜ, ಹಣ್ಣಿನ ರಾಜ, ಕಸಿ ಮಾವು ಅಂತ. ಅದನ್ನ ಇವಾಗ ರಸ್ಪುರಿ ಅಂತೀವಿ ಸರ್. ಅದು ಒಳ್ಳೆ ಟೇಸ್ಟ್ ಇದೆ. ಬೇಕಾದ್ರೆ ಟೇಸ್ಟ್ ಕೊಡ್ತೀವಿ, ತಿಂದು ನೋಡಿ ತಗೊಂಡು ಹೋಗ್ಬೋದು. ಹಾಂ, ಏನು ಹಾಕೋದಿಲ್ಲ ಕೆಮಿಕಲ್. ರೈಂಪಿಂಗ್ ಚೇಂಬರೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಾಟ್ಸಪ್ ತಂದಿದ್ದೀನಿ, ಬೇಕಾದ್ರೆ ನೋಡಿ. 10/10 ಈಗ ಅಲ್ಲಿ ಬಂದಿದ್ದ ಶಾಸಕರು ನೋಡ್ಕೊಂಡು ಹೋದರು, MLA ಸಾಹೇಬ್ರೆ. ನಾವು ಆ ಥರ ಬಂದು ಕೊಡೋದಿಲ್ಲ. ಇನ್ನು 2,40,000 ಫ್ರೀ ಕೊಟ್ಟಿದ್ದಾರೆ, ರೈತರಿಗೆ 1 ರೂಪಾಯಿ ಇಲ್ಲ ಪಾಣಿ ಕೊಟ್ಟರೆ. ಆಮೇಲೆ ತೋಟಕ್ಕೆ ಏನು ಹೊಡಿತಾ ಇದ್ದೀವಿ ಅಂದರೆ, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತೋಟಗಾರಿಕೆಯಿಂದ ಮ್ಯಾಂಗೋ ಪೆಸ್ಸನ್ನು ಕೊಡ್ತಾಯಿದ್ದಾರೆ ರೈತರಿಗೆ. ಮ್ಯಾಂಗೋ ಪೆಸ್ಸಲ್ಲಿ ಬೇವಣ್ಣೆ ಅವರೇ ಕೊಡ್ತಾಯಿದ್ದಾರೆ. ಈಗ ಮದ್ದು ಕೊಡ್ತಿರ್ಲಿಲ್ಲ, ಯಾವುದೋ ಹೊಡಿತಾಯಿದ್ರು. ಇವಾಗ ಎಲ್ಲ ತೋಟಗಳಿಗೆ ಕ್ರಾಪ್ ಚೆನ್ನಾಗಿ ಬರ್ತದೆ, ಏನು ಬರ್ತದೆ ಅಂದ್ಬಿಟ್ಟು ಎಲ್ಲ ಅವರೇ ಕೊಡ್ತಾಯಿದ್ದಾರೆ ಪಾಣಿ ಕೊಟ್ಟರೆ ರೈತರಿಗೆ.